ಇದೊಂದು ತುಂಬ ವಿಶೇಷ ಪ್ರಸಂಗ ಅಂದ್ಕೊಂಡಿದ್ದೀನಿ ನಾನು. ಎರಡು ಮಹಾಚೇತನಗಳು, ಒಬ್ಬರದು ಜನ್ಮಾರಾಧನೆ ದಿವಸ ಇನ್ನೊಬ್ಬರು ಮಹಾತ್ಮರ ನೆನೆಸ್ಕೊಳ್ಳುವಂಥ ಭಾಗ್ಯ. ಆಗಲೇ ವೀಣವ್ರು ಹೇಳಿದ ಹಾಗೆ ನನಗಿಬ್ಬರ ದರ್ಶನವೂ ಸಿಕ್ಕಿತ್ತು. ನಾನಿಲ್ಲಿ ಬೆಳಗ್ಗೆ ಹೇಳ್ತಾ ಇದ್ದೆ, 67ರಿಂದ 70ರವರೆಗೂ ಈ ಜಾಗಕ್ಕೆ ಬರ್ತಾಯಿದ್ದೆ ನಾನು. 1967ರಿಂದ 70ರವರೆಗೂ ಬಂದಾಗ ವಾಪಸ್ ಮತ್ತೆ ನಾನು ಕಲ್ಲಳ್ಳಿಗೆ ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಕಲ್ಲಳ್ಳಿಗೆ ಮತ್ತೆ ನಾನು ಎಳ್ಕೊಂಡು ಬಂದದ್ದು ವೀಣಾ ಅವರ ಪ್ರೀತಿ, ಅವರ ಅಂತಃಕರಣ. ಹಾಗಿಗೂ ಈಗೂ ತುಂಬ ವ್ಯತ್ಯಾಸ ಇದೆ. ಯಾಕೆ ಇದು ನೆನ್ತಿದ್ದೇನೆಂದರೆ, ಯಾವಾಗಲೂ ವ್ಯಕ್ತಿ ಹತ್ತಿರ ಇದ್ದಾಗ ಅದರ ಬೆಲೆ ಅರ್ಥ ಆಗಿರೋಲ್ಲ ನಮಗೆ. ಯಾವಾಗೂ ಒಂದು ವ್ಯಕ್ತಿ ಆಗಲಿ ಒಂದು ವಸ್ತುವಿನ ಬೆಲೆ ಅರ್ಥ ಆಗಬೇಕಾದ್ರೆ ಅಂತರ ಬೇಕಾಗತ್ತೆ. ಒಬ್ಬ ಜರ್ಮನ್ ವಿಜ್ಞಾನಿ ಒಂದು ಪುಸ್ತಕ ಬರೆದಿದ್ದಾನೆ, ಅದರಲ್ಲೊಂದು ಘಟನೆ ಬರೀತಾನೆ. ಒಬ್ಬ ಮನುಷ್ಯ ಸಮುದ್ರ ದಂಡೆಗೆ ಹೋದಂತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟ ಆಡಬೇಕು ಅಂತ. ಆ ಪುಟ್ಟ ಮಗು ಬುಟ್ಟಿ ಹಿಡ್ಕೊಂಡು ನೀರಲ್ಲಿ ಹೀಗೆ ಆಟ ಆಡ್ತಿತ್ತಂತೆ. ಒಂದು ಮೀನು ಹಾರಿ ಪುಟ್ಟಿಯಲ್ಲಿ ಬಿತ್ತು. ಆ ಮಗುಗೆ ಆಶ್ಚರ್ಯ ಆಯಿತು, ಗಾಬರಿನೂ ಆಯಿತು. ಆ ಮಗು ಬಿಸಾಕ್ಬಿಡ್ತು ದಂಡೆ ಮೇಲೆ. ಮೀನು ನೀರು ದಾಟಿ ದಂಡೆ ಮೇಲೆ ಬಿದ್ದಾಗ ಉಸಿರುಗಟ್ಟಿ ಒದ್ದಾಡೋಕ್ಕೆ ಶುರು ಆಯಿತು. ಮಗುಗದು ಗೊತ್ತಿಲ್ಲ, ಅದೇನು ಅನ್ನಿಸ್ತೋ ಗೊತ್ತಿಲ್ಲ. ಒಂದು ನಿಮಿಷ ಆದಮೇಲೆ ಆ ಮೀನನ್ನು ಹಿಡಿದು ಮತ್ತೆ ನೀರಲ್ಲಿ ವಾಪಸ್ ಹಾಕ್ತಂತೆ. ಅವನಿಗೆ ಚಂದ ಬರಿತಾನೆ ಅದನ್ನು. ಈ ಮೀನು ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದದ್ದು, ನೀರಲ್ಲೇ ಇದ್ದದ್ದು. ಆದರೆ ನೀರಿನ ಬೆಲೆ ಅರ್ಥ ಆಗಿರಲಿಲ್ಲ ಅದಕ್ಕೆ. ಯಾವಾಗ ನೀರು ಬಿಟ್ಟು ಹೊರಗೆ ಬಂತೋ ಅವು ನೀರಿನ ಅನಿವಾರ್ಯತೆ, ಅವಶ್ಯಕತೆ ಅರ್ಥ ಆಯ್ತು ಅದಕ್ಕೆ. ಅವನು ಹೇಳ್ತಾನೆ, ಜೀವನದಲ್ಲಿ ಯಾವುದೇ ಒಂದು ದೊಡ್ಡ ಚಿತ್ರ ನಮ್ಮ ಕಣ್ಣು ಮುಂದಿದ್ದಾಗ, ತುಂಬ ಹತ್ತಿರ ಇದ್ದಾಗ ಬೆಲೆ ಅರ್ಥ ಆಗಲ್ಲ. ನಿಮ್ಮ ಬೆರಳನ್ನು ಕಣ್ಣು ಮುಂದೆ ಹೆಂಗೆ ಇಟ್ಕೊಂಡ್ರೆ ಮುಂದಿನ ಬೆಟ್ಟ ಕೂಡ ಕಾಣಿಸೋದಿಲ್ಲ. ಆ ಬೆರಳಿನ ಹಿಂದೆ ಸರಿಸಿದಾಗ ಬೆಟ್ಟ ಎಷ್ಟು ದೊಡ್ಡದು, ಬೆರಳು ಎಷ್ಟು ಸಣ್ಣದು ಅಂತ ಗೊತ್ತಾಗತ್ತೆ. ಹಾಗೆ ಕಾಲಕ್ರಮದಲ್ಲಿ ನಾವು ಕಂಡುಕೊಂಡು ಬಂದಾಗ ಎಂಥ ಭಾಗ್ಯವಂತರು ನಾವು ಅಂತ. ಆಗ ಶ್ರೀಗಳು ಭಾಳ ಚೆಂದ ಹೇಳಿದರು, ಸಿದ್ಧಾನಂದ ಸ್ವಾಮಿಗಳು. ಅವರಿದ್ದ ಕಾಲದಲ್ಲಿ ನಾವಿದ್ವಿ ಅಂತ ಅನ್ನೋದಕ್ಕಿಂತ ನಾವಿದ್ದಾಗ ಅಂಥ ಒಂದು ಮಹಾತ್ಮರ ನಮ್ಮ ಜೊತೆಗೆ ಇದ್ರಲ್ಲ ಅಂತ ಅನ್ನೋ ಭಾವನೆ ಬರ್ತದೆ. ನನಗೆ ಮುಖ್ಯ ನೆನಪಾಗೋದು ನಮ್ಮ ದಾರ್ಶನಿಕ ಕವಿ KC ಶಿವಪ್ಪನವರ ಚೌಪದಿ. ಬಂದಿತ್ತ ಮೆರೆಯದೆಯೇ ನಡೆದು ಮೌನದಿ ಮೆಲ್ಲ ಈಕ್ಷಿಸುತ್ತ ಹೂಬನವ ಚಲಿಸಿದವರಿವರು, ಅರಿವು ದಾಸೋಹದಲ್ಲಿ ತೃಪ್ತಿ ಕಂಡವರಿವರು, ಇವರೇ ಸಿದ್ಧೇಶ್ವರರೋ ಮುದ್ದುರಾಮ. ಸಿದ್ಧೇಶ್ವರ ಸ್ವಾಮಿಗಳ ಬಗ್ಗೆ ಅಂಥ ಅದ್ಭುತ ಮಾತದು. ಅವರು ಬಹುಶಃ ಇಡೀ ವ್ಯಕ್ತಿತ್ವವನ್ನು 4 ಸಾಲಲ್ಲಿ, ಅದು 3.5 ಸಾಲಲ್ಲಿ ಕೆತ್ತಿಟ್ಟಿದ್ದಾರೆ. ಬಂದಿತ್ತ ಮೆರೆಯದೆಯೇ, ಏನು ಕೋಟಿ ಕೋಟಿ ಜನ ಅವರ ಅಭಿಮಾನಿಗಳು, ಅವರ ಭಕ್ತರು. ಅದ್ರ ಬಗ್ಗೆ ಒಂಚೂರು ಹಮ್ಮಿಲ್ಲ, ಅದನ್ನು ಮೆರೀಲಾರ್ದೇನೆ ಬಂದಿತ್ತ ಮೆರೆಯದೆಯೇ ನಡೆದು ಮೌನದಿ ಮೆಲ್ಲ. ಅವ್ರು ಯಾವಾಗಲೂ ಹಾಗೆ, ನಡಿಗೆ ಆಗಲಿ ಮಾತಾಗಲಿ ಎಲ್ಲ ಮೆಲ್ಲ ಮೆಲ್ಲಗೆ ಮಾತಾಡೋದು. ನಡೆದು ಮೌನದಿ ಮೆಲ್ಲ ಈಕ್ಷಿಸುತ್ತ ಹೂಬನವ ಚಲಿಸಿದವರಿವರು. ನಿಸರ್ಗ, ಯಾವಾಗಲೂ ನಿಸರ್ಗ. ನಾನು ನೆನಪಿದೆ, ಸುತ್ತೂರಿಗೆ ಹೋದಾಗ ಆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಹೋಗೋದು. ಸಾಯಂಕಾಲ ಹೋಗೋಣ ಬರ್ರಿ ವಾಕಿಂಗಿಗೆ ಅನ್ನೋರು. ಆ ದಟ್ಟ ಭತ್ತದ ಗದ್ದೆ ನಡುವೆ ಒಂದು ಮನೆ, ಆ ಮನೆಯಲ್ಲಿ ಗುರುಗಳಿರಬೇಕು. ಹೀಗೆ ಹೋಗ್ತಿರ್ಬೇಕಾದ್ರೆ ನಿಂತುಬಿಡೋದು. ಏನು ಚೆಂದದಲ್ಲ ಇದು ನೋಡ್ರಿ, ಗಾಳಿ ಬೀಸಿದಾಗ ಹೆಂಗಾಗ್ತದೆ ಆನಂದಿಸೋದಲ್ಲ. ಅದು ನಾನು ಬಹುಶಃ ಯಾರ ಕಡೆ ಕಂಡಿಲ್ಲ. ಅದನ್ನು ವರ್ಣನೆ ಮಾಡೋರನ್ನ ಕೇಳಿದ್ದೀನಿ, ಅನುಭವಿಸೋರನ್ನ ಕಂಡಿಲ್ಲ. ಅದು ಬರೆದಾರವರು. ಹೂಬನವ ಚಲಿಸಿದವರಿವರು, ಅರಿವು ದಾಸೋಹದಲ್ಲಿ ತೃಪ್ತಿ ಕಂಡವರಿವರು. ನಮ್ಮಲ್ಲಿ 3 ಥರದ ದಾಸೋಹಗಳು ಅಂತ ಹೇಳ್ತೀವಿ: ಅನ್ನ, ಅರಿವು, ಆಶ್ರಯ. ಅನ್ನ ಆಶ್ರಯಗಳನ್ನು ಕೊಟ್ಟಿದ್ದಾರೆ, ಬೇಕಾದಷ್ಟು ಜನ ಕೊಟ್ಟಿದ್ದಾರೆ. ಅರಿವನ್ನು ಕೊಡೋದಕ್ಕೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡವರು ಸಿದ್ಧೇಶ್ವರ ಸ್ವಾಮಿಗಳು. ಅರಿವು ಪ್ರತಿಯೊಂದು ಕಡೆ ಬಂದಾಗ ಜ್ಞಾನ ಬರಬೇಕು, ಜ್ಞಾನ ಒಂದು ಕ್ಷಣ ಕಳ್ಕೋಬಾರ್ದು ಅಂತ. ಇದು ಬಹಳ ದೊಡ್ಡ ಪ್ರಸಂಗನ ಹೇಳೋದು. ಎಲ್ಲಿ ನಾವು ಜ್ಞಾನವನ್ನು ಕಳ್ಕೋತೇವೋ ನಮ್ಮ ನೆಲೆ ಕಳ್ಕೋತೀವಿ ಅಂತ. ಕುರುಕ್ಷೇತ್ರ ಯುದ್ಧ ನಡೆದಿದೆ. ಅವಾಗೆಲ್ಲ ಯುದ್ಧ ಬಹುಶಃ ಗೌರ್ಮೆಂಟ್ ನೌಕರಿ ಇದ್ದಂಗೆ ಇತ್ತು ಅನ್ನಿಸ್ತದೆ. 5:30 ಮುಗಿಸ್ತಿದ್ರು, ತಮ್ಮ ಪಾಡಿಗೆ ತಮ್ಮ ಟೆಂಟಿಗೆ ಹೋಗೋರು. ನಾಳೆ ರಿಪೇರಿ ಮಾಡ್ಕೊಂಡು ಯುದ್ಧಕ್ಕೆ ಹೋಗೋದು. ಮತ್ತೆ 16 ದಿವಸ ಮುಗಿದು ಹೋಗಿದೆ ಯುದ್ಧ. ಈ ಕಡೆ ಭೀಷ್ಮಾಚಾರ್ಯರು ಶರಶೆಯಲ್ಲಿ ಮಲ್ಕೊಂಡಿದ್ದಾರೆ, ದ್ರೋಣಾಚಾರ್ಯ ಹೋದರು, ಕರ್ಣ ಹೋದ, ಎಲ್ಲರೂ ಹೋದರು. ಇನ್ನು ಪಾಂಡವರು ತಾವು ಗೆದ್ದೀತೀವಿ ಅಂತ ಖಾತ್ರಿಯಾಗಿದೆ. ಕೌರವ್ರಿಗೂ ಖಾತ್ರಿ ಇದೆ ಪಾಂಡವರು ಗೆದ್ದೀತಾರೆ ಅಂತ. ಈ ಪಾಂಡವರು ತಾಂಡದಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹರಟೆ ಹೊಡ್ಕೊಂಡು ನಗನಗ್ತಾ ಇದ್ದಾರೆ.
ಕೃಷ್ಣ ಗಂಟು ಮುಖ ಹಾಕೊಂಡಿದ್ದಂತೆ. ಧರ್ಮರಾಜನಿಗೆ ಆಶ್ಚರ್ಯ, ದಿನ ನಮ್ಮನ್ನು ಉತ್ತೇಜನ ಕೊಡುವಂಥ ಮನುಷ್ಯ, ಸಂತೋಷವಾಗಿ ನಗನಗ್ತಾ ಮಾತಾಡುವಂಥ ಕೃಷ್ಣ ಇವತ್ತೇ ಗಂಟು ಮುಖ ಹಾಕ್ಕೊಂಡಿದ್ದಾನೆ. ಯಾಕೆ ಕೃಷ್ಣ, ಏನಾಯಿತು, ಗಂಭೀರ ಆಗಿದೆಯಲ್ಲ ಅಂದಂತೆ. ಏನು ಮೂರ್ಖರಿದ್ದೀರಿ ನೀವು, ಸೂರ್ಯ ಮುಣುಗ್ತಾ ಇದ್ದಾನೆ, ಕಲ್ಪನೆ ಇಲ್ಲ ನಿಮಗೆ ಅಂದ್ರೆ. ಅರ್ಜುನಿಗೆ ಸ್ವಲ್ಪ ಸಲಿಗೆ ಜಾಸ್ತಿ ಕೃಷ್ಣನ ಜೊತೆಗೆ. ಅದೇನು ವಿಶೇಷ, ಕೃಷ್ಣ ದಿನ ಮುಣುಗ್ತಾನೆ, ಮರುದಿವಸ ಹೇಳ್ತಾನೆ, ಅದರಲ್ಲಿ ಏನಿದೆ ಅಂತ. ಮೂರ್ಖ, ನಾ ಹೇಳೋದು ಈ ಸೂರ್ಯನ ಬಗ್ಗೆ ಹೇಳ್ತಾ ಇಲ್ಲ, ಜ್ಞಾನದ ಸೂರ್ಯ ಮುಣುಗ್ತಾ ಇದ್ದಾನೆ. ನಿಮ್ಮ 4-6 ತಲೆಮಾರದ ಜ್ಞಾನದ ನಿಧಿಯಾದಂಥ ಭೀಷ್ಮ ಶರಶೆಯಲ್ಲಿ ಬಲ್ಕೊಂಡಿದ್ದಾನೆ, ಉತ್ತರಾಯಣ ಪರ್ವದನ್ನು ಕಾಯ್ತಾ ಇದ್ದಾನೆ, ದೇಹ ಬಿಡ್ತಾನೆ. ಅವನು ಹೋದರೆ ಜ್ಞಾನ ಹೋಗ್ಬಿಡ್ತದೆ, ಪಡ್ಕೊಳ್ರಿ ಅದನ್ನು. ಧರ್ಮರಾಜ ಹೇಳ್ತಾನೆ, ನಾವೇ ಬಾಣ ಹೊಡೆದು ಉಳಿಸಿದ್ದವನ್ನ ಹೋಗಿ ಮಾತಾಡ್ಸೋದು ಹೇಗೆ ಅಂತ. ಮರುದಿನ ಕೃಷ್ಣ ಅವ್ರನ್ನ ಕರ್ಕೊಂಡು ಹೋಗಿ ಭೀಷ್ಮರಿಗೆ ಹೇಳ್ತಾನೆ, ನಿನಗಿರುವಂಥ ಜ್ಞಾನವನ್ನು ಧರ್ಮರಾಜನಿಗೆ ಕೊಡು, ಮುಂದೆ ಅವನು ರಾಜ ಆಗುವನು, ನಾನು ಕೊಡು. ಈ ಥರದ ಜ್ಞಾನದ ತಹತಹಿಕೆ ಇದೆಯಲ್ಲ, ಏನು ಕಳ್ಕೊಂಡ್ರು ಅಡ್ಡಿಯಿಲ್ಲ, ಜ್ಞಾನ ಕಳ್ಕೋಬಾರ್ದು. ಪ್ರತಿ ಕ್ಷಣ ಅರಿವು ದಾಸೋಹದಲ್ಲಿ ತೃಪ್ತಿ ಕಂಡವರಿವರು ಇವರೇ ಸಿದ್ಧೇಶ್ವರರು ಮುದ್ದುರಾಮ ಅಂತ ಹೇಳಿದ್ರು. ಬಿಜ್ಜರಿಗೆಯಲ್ಲಿ ಹುಟ್ಟಿದಂಥ ಸಿದ್ಧಗೊಂಡ ಅನ್ನುವಂಥ ಒಬ್ಬ ಬಾಲಕ 82 ವರ್ಷದ ಮಹಾಯಾತ್ರೆಯೊಳಗೆ ಶ್ರೀ ಸಿದ್ಧೇಶ್ವರ ಮಹಾಸ್ವಾಮಿಗಳಾಗಿ ಜಗದ್ವಿಖ್ಯಾತರಾಗಿ ನಡೆದಾಡು ದೇವರು ಅಂತ ಹೆಸರಾದದ್ದು ವಿಜಯಪುರದ ನೆಲದ ಪುಣ್ಯ ವಿಶೇಷ. ಸಾಮಾನ್ಯವಾಗಿ ಹೇಳ್ತಾರೆ, ಭೂಮಿಯ ಪುಣ್ಯದಿಂದ 100 ವರ್ಷಕ್ಕೋ 1000 ವರ್ಷಕ್ಕೋ ಇಂಥ ಮಹಾತ್ಮರು ಬರ್ತಾರೆ. ಅವರಿಂದಾಗಿ ಪುಣ್ಯ ನೆಲಕ್ಕೆ ಹರಿದು ಬರ್ತದಂತೆ. ಅಂಥ ವ್ಯಕ್ತಿಗಳಿಂದಾಗಿ ಪುಣ್ಯ ನೆಲಕ್ಕೆ ಹರಿದು ಬರೋದರಿಂದ ಆ ಭೂಮಿ ಪುಣ್ಯ ಭೂಮಿ ಆಗ್ತದೆ, ತೀರ್ಥಕ್ಷೇತ್ರ ಆಗ್ತದೆ ಅಂತ. ಹಾಗೆ ಇಡೀ ವಿಜಯಪುರವನ್ನು ತೀರ್ಥಕ್ಷೇತ್ರವನ್ನಾಗಿ ಮಾಡಿದವರು ಸಿದ್ಧೇಶ್ವರ ಮಹಾಸ್ವಾಮಿಗಳು. ವಿಜಯಪುರ ಒಂದಲ್ಲ, ಅಡ್ಡಾಡಿದ ಪ್ರತಿಯೊಂದು ಜಾಗವನ್ನು ತೀರ್ಥಕ್ಷೇತ್ರ ಮಾಡಿದಂಥವ್ರು. ಎಲ್ಲಿ ಹೋಗ್ತಾರೆ ಅಲ್ಲಿ ಮಾತಾಡಬೇಕು, ಆ ಪ್ರೀತಿ ಹಡಿಸ್ಬೇಕು. ಒಂದು ಅನುಕೂಲ ಏನಾಯಿತು ಸಿದ್ಧೇಶ್ವರ ಸ್ವಾಮಿಗಳಿಗೆ ಅಂದರೆ, ವಜ್ರ, ಅದು ಅಪೂರ್ವವಾದಂಥ ವಜ್ರ. ವಜ್ರಕ್ಕೆ ಸಾಣೆ ಹಿಡಿಬೇಕಾಗತ್ತೆ. ಸಾಣೆ ಹಿಡಿದಾಗೆ ಅದ್ರ ಪ್ರತಿಫಲನ ಹೆಚ್ಚಾಗುವಂಥದ್ದು. ಸಾಣೆ ಹಿಡಿಯೋದಕ್ಕೆ ಸಮರ್ಥರಾದಂಥ ಜ್ಞಾನಯೋಗಾಶ್ರಮದ ಸಂಸ್ಥಾಪಕರು, ವೇದಾಂತ ಕೇಸರಿಯಾದಂಥ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಸಂಪರ್ಕ ಬಂತು. ಅವರು ಸಾಣೆ ಹಿಡಿಸಿದರು. 19ನೇ ವಯಸ್ಸಿಗೆ, ಎಷ್ಟೋ ಜನಕ್ಕೆ 19 ವಯಸ್ಸಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. 19ನೇ ವಯಸ್ಸಿಗೆ ಗುರುಗಳು ಮಾಡಿದಂಥ ಪ್ರವಚನಗಳನ್ನು ಸೇರಿ ಬಟ್ಟೆ ಇಳಿಸಿ 400 ಪುಟದ ಸಿದ್ಧಾಂತ ಶಿಖಾಮಣಿಯನ್ನು ಬರೆದ್ರಲ್ಲ 19ನೇ ವರ್ಷಕ್ಕೆ. ಪವಾಡ ಅನಿಸೋದಿಲ್ಲ? 19ನೇ ವರ್ಷಕ್ಕೆ ಇವತ್ತಿ ಕೂಡ ನಾನು ಓದ್ತೀನಿ, ಆ ಪುಸ್ತಕ ಓದಿದಾಗ ಅನಿಸುತ್ತೆ, ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರವಚನಗಳನ್ನು ಕೇಳಬಹುದು, ಅದನ್ನು ಕ್ರೋಢೀಕರಿಸಿ ಒಂದು ಅರ್ಥ ಬರೋ ಹಾಗೆ ಜೋಡಿಸೋದಿದೆಯಲ್ಲ, ನಿಜವಾಗ್ಲೂ ಅದ್ಭುತವಾದ ಕಾರ್ಯವನ್ನು 19ನೇ ವಯಸ್ಸಿಗೆ ಮಾಡಿದರು. ಅದಾದ ನಂತರ ಬಂದಂಥ ಗ್ರಂಥಗಳೆಷ್ಟೋ, ಪ್ರವಚನಗಳೆಷ್ಟೋ ಲೆಕ್ಕನೇ ಇಲ್ಲ. ಸಿದ್ಧೇಶ್ವರ ಅಪ್ಪಗಳಿಗೆ ಇನ್ನೊಂದು ಅನುಕೂಲ ಸಿದ್ಧಿಸಿತು. ಅವರಿಗೆ ತಮ್ಮ ಗುರುಗಳಿಂದ ಅಧ್ಯಾತ್ಮ ಚಿಂತನೆ ಸಿಕ್ಕಿತ್ತು, ಆರ್ಷ ಪರಂಪರೆ ಜ್ಞಾನ ಸಿಕ್ಕಿತ್ತು. ಅದರ ಜೊತೆಗೆ ಅವರು ತತ್ವಜ್ಞಾನ ಕಲಿಯೋಕ್ಕೆ ಹೋದರು, ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ. ಅಲ್ಲಿ ಅವರಿಗೆ ಮುಖ್ಯವಾಗಿ ತಿಳಿದು ಪಾಶ್ಚಾತ್ಯ ಆಧ್ಯಾತ್ಮಿಕ ಮಾರ್ಗ ತಿಳಿಯಿತು. ಪಾಶ್ಚಾತ್ಯಿಕ ಆಧ್ಯಾತ್ಮಿಕ ತತ್ವಗಳನ್ನು ಕೂಡ PG ಡಿಪಾರ್ಟ್ಮೆಂಟಿಂದ ಕಲ್ಕೊಂಡದ್ದು ಎಷ್ಟು ಮಟ್ಟಿಗೆ ಪ್ರಯೋಜನ ಆಯಿತು ಅಂದರೆ, ನಾವೆಲ್ಲ ಅವರ ಪ್ರವಚನಗಳನ್ನೇ ಕೇಳಿದ್ದೀವಿ. ಅವರ ಪ್ರವಚನದಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು ಬರೋ ಹಾಗೆ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಬರ್ತಾರೆ. ಝೆನ್ ತತ್ವಗಳು, ತಾವೋ ತತ್ವಗಳು, ಜೊರಾಸ್ಟ್ರಿಯನ್ ತತ್ವಗಳು ಕೂಡ ಬರ್ತಾವೆ ಅದರೊಳಗೆ. ನನಗಿದು ಅದ್ಭುತ ಅನಿಸುತ್ತೆ. ಇದು ಬಂದದ್ದು ಕಾರಣ ಇಷ್ಟೇ, ಆ ಓದಿನ ಹರಹು ಎಷ್ಟು ದೊಡ್ಡದು, ಅಸಾಧ್ಯ ದೊಡ್ಡ ಹರಹು. ಆ ಹರಿನಲ್ಲಿ ತಂದು ಪ್ರತಿಯೊಂದನ್ನು ಹಂಚಿ ಕೊಡ್ತಾಯಿದ್ರು. ನಾವೆಲ್ಲ ಕೇಳಿದ್ದೀವಿ, ಅವು ಪ್ರವಚನ ಕಿವಿಯಾಗಿದ್ದೀವಿ. ಅದೊಂದು ಪರಮಾದ್ಭುತವಾದ ಪ್ರವಚನ. ಅಂದರೆ ಅತ್ಯಂತ ಸುಲಭದ ಮಾತುಗಳಲ್ಲಿ ಎತ್ತರದ ತತ್ವಗಳನ್ನು ಹೇಳೋದು ಅವರಿಗೆ ಮಾತ್ರ ಸಾಧ್ಯ ಆಯಿತು. ಅತ್ಯಂತ ಸುಲಭದ ಮಾತುಗಳು. ಅವ್ರ ಪ್ರಕಾರ ಒಬ್ಬ ಹಳ್ಳಿ ಹೆಣ್ಮಗಳಿದ್ದಾಳೆ, ಆಕೆ ಓದ್ಕೊಂಡಿಲ್ಲ, ಅನಕ್ಷರಸ್ಥೆ ಆದರೂ ಕೂಡ ಮಾತಾಡಿದ ಆಕೆಗೂ ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ಮಾತಾಡಬೇಕು. ನನಗನ್ನಿಸುತ್ತೆ, ಮಾತು ಕೇಳೋದು ಭಾಳ ಸುಲಭ ಅನ್ನಿಸ್ತಿತ್ತು. ಅದು ಹೃದಯಕ್ಕೆ ಸೇರಿದಾಗ ಒಂದು ಬಹುದೊಡ್ಡ ತತ್ವ ಅಂತ ಅರ್ಥ ಆಗೋದು. ಆಮೇಲೆ ಯಾವಾಗಲೂ ಅಂಥ ದೊಡ್ಡವ್ರ ಪ್ರವಚನ ಕೇಳಿದಾಗ ಅದನ್ನು ಮೇಲೆ ಕೇಳಿ ಮೆಲುಕು ಹಾಕಬೇಕು. ಮೆಲುಕು ಹಾಕಿದಾಗ ಬೇರೆ ಅರ್ಥ ಉಳಿತದೆ. ಅವರು ಸಾಮಾನ್ಯವಾಗಿ ಸಣ್ಣ ಕಥೆಗಳನ್ನು ಬಳಸೋರು. ಅವರ ಧ್ವನಿಗಳಿಗಿದ್ದಂಥ ಒಂದು ಏನೋ ವಿಚಿತ್ರ ಧ್ವನಿ, ಅದು ಭಾಳ ಅದ್ಭುತ ಧ್ವನಿ. ಅದು ನಾನು ಹೆಂಗೆ ವರ್ಣನೆ ಮಾಡೋಕ್ಕಾಗ್ತಾಯಿಲ್ಲ. ಆ ಧ್ವನಿಗೆ ಕಿವಿ ಬೇಕೇ ಆಗಿರಲಿಲ್ಲ ಅನ್ನಿಸ್ತು ನನಗೆ. ಸೀದಾ ಹೃದಯಕ್ಕೆ ಹೋಗೋದು ಮಾತು. ಹೇಳೋ ಮಾತು ತುಂಬ ಸುಲಭ. ಒಂದು ಕತೆ, ಬಹುಶಃ ಅದನ್ನೆಲ್ಲೋ ಕೇಳಿದ್ದೆ ನಾನು ಬಿಜಾಪುರದಲ್ಲಿ ಒಂದು ಮಾತಾಡಿದಾಗ ಹೇಳಿದ್ದೆ ಅದನ್ನು. ಅವ್ರು ಹೇಳೋದು ಎಷ್ಟು ಸಿಂಪಲ್. ಒಬ್ಬ ರಾಜ ಇದ್ದ, ಅವನ ತೋಟದಾಗ ಚಲೋ ಹಣ್ಣಿನ ಗಿಡ ಬೆಳೆಸಿದ್ದ. ಹಣ್ಣು ಸುರಿದಿದ್ದು, ಭಾಳಷ್ಟು ಹಣ್ಣು ಸುರಿದಿದ್ದು.
ತರಿಸಿ ಬುಟ್ಟ್ಯಾಗ ತಂದಿಟ್ಟ. ದರ್ಬಾರ್ನಾಗಿದ್ದವ್ರಿಗೆಲ್ಲ ಕೊಡಬೇಕಲ್ಲ, ತಾನೇ ಹೆಚ್ಚಿ ಹೋಳು ಮಾಡಿ ಎಲ್ಲರಿಗೂ ಹೋಳು ಕೊಟ್ಟ. ಮಂದಿ ಮಹಾರಾಜರ ಹಣ್ಣು ಭಾಳ ರುಚಿಯವ ಅಂದರು. ಒಬ್ಬ ಮನುಷ್ಯ ಹಣ್ಣು ಕೊಡ್ಲಿಕ್ಕೆ ಹೋದಾಗ, ರಾಜರ ನನಗೆ ಹಣ್ಣು ಬ್ಯಾಡ್ರಿ, ಆ ಬೀಜ ಕೊಡ್ರಿ ಸಾಕು ಅಂತ. ಬೀಜ ಬೇಕಾ ತಗೋ ಅಂತ ರಾಜ ಕೊಟ್ಟ. ಅವ ತೊಗೊಂಡು ಹೋಗಿ ತನ್ನ ತೋಟದ ಹಾಕಿದ, ನೀರು ಹಾಕಿದ, ಗೊಬ್ಬರ ಹಾಕಿದ, ಚೆಂದಾಗಿ ಬೆಳೆಸಿದ. ಆ ಗಿಡ ದೊಡ್ಡದಾಯ್ತು, ಅದ್ರ ತುಂಬ ಹಣ್ಣು ಸುರಿದು. ಒಂದು ದಿವಸ ರಾಜ ಅಲ್ಲಿ ಹೋದ, ತೋಟದೊಳಗೆ ಹೋದ. ರೈತ ಅಲ್ಲೇ ಕೂತಾನ. ಭಾಳ ಚಲೋವಪ್ಪ, ಕೂಡ್ರಿ ಮಹಾರಾಜರು ಅಂದ. ಹಣ್ಣು ಹೆಚ್ಚಿ ಕೊಟ್ಟ. ರಾಜ ಹೇಳ್ದ, ಎಷ್ಟು ರುಚಿ ಅವನು ಹಣ್ಣಿವು ಅಂತ. ಆಗ ಆ ರೈತ ಹೇಳ್ದ, ಮಹಾರಾಜರ ಈ ಹಣ್ಣು ನೀವು ಕೊಟ್ಟು ಬೀಜದ್ದೇ, ನೀವು ಕೊಟ್ಟು ಬೀಜನೇ ಹಣ್ಣಾಗ್ಯದ. ಈ ಕತೆ ಹೇಳಿಬಿಟ್ಟು ಅದನ್ನು ಸಮನ್ವಯ ಮಾಡೋದು ಎಷ್ಟು ಚಂದ. ಅವ್ರು ಹೇಳ್ತಿದ್ರು, ಇದೇ ಶಿವ ಶರಣ ಸಂಬಂಧ. ಶಿವ ನಮಗೆ ಜೀವ ಕೊಡ್ತಾನೆ, ನಾವು ಆ ಜೀವ ಬೆಳೆಸ್ತೀವಿ. ಬೆಳೆಸಿ ಮತ್ತು ಅವಾಗೆ ಕೊಡಬೇಕು ವಾಪಸ್ ನಾವು. ಹೆಂಗೆ ರಾಜ ಬೀಜ ಕೊಟ್ಟ, ಆ ಬೀಜ ಬೆಳೆಸಿ ಹಣ್ಣಾಗಿ ಮತ್ತು ರಾಜಾಗೆ ಹೆಂಗೆ ವಾಪಸ್ ಕೊಟ್ಟ, ಹಂಗೆ ಶಿವ ನಮಗೆ ಕೊಟ್ಟ ಜೀವನ ನಾವು ಚೆಂದಾಗಿ ಬೆಳೆಸ್ಬೇಕು, ಕೆಡಿಸ್ಬಾರ್ದು ಅದನ್ನು. ಆ ಜೀವ ಚೆಂದಾಗಿ ಬೆಳೆಸಿ ಅವಾಗೆ ಕೊಟ್ಟಿವಿ ಅಂತಂದ್ರೆ ನಾನು ನಿಜವಾಗ್ಲೂ ಶರಣಾದೆ, ಅವ ದೇವಾದ. ಇದು ಯಾರಿಗೆ ಅರ್ಥ ಆಗೋದಿಲ್ಲ ರೀ. ಇದು ದೊಡ್ಡ ದೊಡ್ಡ ಫಿಲಾಸಫಿ ಲೆಕ್ಚರ್ ಹೊಡೆಯೋದಕ್ಕಿಂತ ಈ ಸಣ್ಣ ಕಥೆ ಮೂಲಕ ಎಷ್ಟು ಚಂದ ಮೂಡಿಸ್ತಾರೆ. ಇನ್ನೊಂದು ಕತೆ ನನಗೆ ಅನಿಸ್ಬಿಟ್ಟು ವೀಣಾ ಅವ್ರು ಬರೆದಾರ, ಅದ್ರ ಬಗ್ಗೆ ಅನಿಸ್ತದೆ. ಆ ಕತೆ 2-3 ಕಡೆ ಹೇಳಿದರು. ಅದ್ಭುತ ಕತೆ ಅದು. ಸುತ್ತೂರೊಳಗೆ ಹಿಂಗೆ ಮಾತಾಡ್ಕೋತ ಕೂತಾಗ ಟೇಬಲ್ ಮೇಲೆ ಗುಲಾಬಿ ಹೂವು ಇಟ್ಟಿದ್ರು. ಅವ್ರು ತಕ್ಷಣ ನೆನಪಾತು ಅನ್ನಿಸ್ತದೆ. ಅದನ್ನು ಗುಲಾಬಿ ಹೂವು ಕೈಯಾಗಿ ಹಿಡ್ಕೊಂಡ್ರು. ಏನು ಚಂದ ಅದ ನೋಡ್ರಿ ಗುಲಾಬಿ ಹೂವು. ಇದು ಬಣ್ಣ ಏನು ಚಂದ, ಹೂವಿನ ಪಕ್ಕಳು ಎಷ್ಟು ಸಾಫ್ಟ್ ಅವ, ಮೆತ್ತಗವ, ವಾಸನೆ ಎಷ್ಟು ಚಲೋದಲ್ಲ ಅಂದ್ಬಿಟ್ಟು ಹೇಳಿದರು. ಅಲ್ಲೊಬ್ಬಿದ್ದಾನ ಮನುಷ್ಯ, ಗುಲಾಬಿ ಗಿಡದ ಬಗ್ಗೆ ಎಲ್ಲನೂ ಗೊತ್ತದ ಅವ್ನು. ಎಷ್ಟು ಥರದ ಗುಲಾಬಿ ಗಿಡ ಅವ, ಯಾವ ದೇಶದಾಗ ಬೆಳಿತಾವ, ಯಾವ ಬಳ್ಳಿಗೆ ತಡಕ್ಕೆ ಹಾಕಿದರೆ ಬೇರೆ ಬಣ್ಣ ಬರ್ತದೆ, ಅದಕ್ಕೆ ಯಾವ ಗೊಬ್ಬರ ಹಾಕಬೇಕು, ಯಾವಾಗ ಕತ್ತರಿಸ್ಬೇಕು, ಯಾವ ಔಷಧಿ ಹಾಕಬೇಕು, ಅದೆಲ್ಲ ಗೊತ್ತದ. ಗುಲಾಬಿ ಹೂವಿನ ಬಗ್ಗೆ ಪ್ರಪಂಚದಾಗ ಎಷ್ಟು ಥರವೋ ಎಲ್ಲದ್ರ ಬಗ್ಗೆಯೂ ಜ್ಞಾನ ಅದ. ಆದರೆ ಅವ್ನು ಗುಲಾಬಿ ಹೂವೇ ನೋಡಿಲ್ಲ. ಅವ ಜ್ಞಾನಿ. ಅವ ಗುಲಾಬಿ ಹೂವಿನ ಬಗ್ಗೆ ಎಲ್ಲ ಜ್ಞಾನ ಅದ, ಆದರೆ ಗುಲಾಬಿ ಹೂವು ಮುಟ್ಟಿಲ್ಲ, ನೋಡಿಲ್ಲ, ಅವ ಬೆಳೆಸಿಲ್ಲ. ಇನ್ನೊಬ್ಬಿದ್ದಾನ ರೈತವ, ಅವಾಗೇನು ಜ್ಞಾನ ಇಲ್ಲ. ಯಾವುದೋ ಒಂದು ಗುಲಾಬಿ ಕಂಟಿ ಸಿಕ್ತು, ತೊಗೊಂಡು ಹೋಗಿ ನೆಲದಾಗ ಹಾಕಿದ, ಗೊಬ್ಬರ ಹಾಕಿದ, ತನ್ನ ತಿಳಿದ ಗೊಬ್ಬರ ಹಾಕಿದ, ತಿಳಿದಷ್ಟು ನೀರು ಹಾಕಿದ, ಬೆಳೀತು, ತನ್ನ ತಿಳಿದಾಗ ಕತ್ತರಿಸಿದ, ಮಗ್ಗಿ ಆಯ್ತು, ಹೂ ಆಯ್ತು. ಹೂ ಕೈಯಾಗಿ ಹಿಡ್ಕೊಂಡ, ಏನು ಚಂದದಲ್ಲ ಹೂ ಅಂದ, ವಾಸನೆ ನೋಡ್ದ, ಅನುಭವಿಸಿದ, ಸಂತೋಷಪಟ್ಟ. ಆದರೆ ಅವಾಗ ಗುಲಾಬಿ ಹೂವಿನ ಶಾಸ್ತ್ರ ಗೊತ್ತಿಲ್ಲ, ಅದು ವಿಧಾನ ಗೊತ್ತಿಲ್ಲ. ಅವ ಜ್ಞಾನಿ ಅಲ್ಲ, ಅವ ಅನುಭವಿ, ಅನುಭವಿಸ್ಯಾನವ, ನೋಡ್ಯಾನ. ಇನ್ನೊಬ್ಬಿದ್ದಾನ 3ನೇದವ, ಅವ ಗುಲಾಬಿ ಹೂವಿನ ಸಂಬಂಧ ಇಲ್ಲ, ಅವಾಗ ಏನು ಗೊತ್ತಿಲ್ಲ, ವಿಚಾರ ಮಾಡಿಲ್ಲ ಗುಲಾಬಿ ಹೂವಿನ ಬಗ್ಗೆ. ಅವಾಗ ತಿಳುವಳಿಕೆ ಇಲ್ಲ, ಗುಲಾಬಿ ಹೂವು ಬೆಳೆಸಿಲ್ಲ, ಗುಲಾಬಿ ಹೂವು ನೋಡಿಲ್ಲ. ಆದರೆ ಏಕಾಏಕಿ ಕೂತಾಗ ಅವಂಗೆ ಯಾರೂ ಹೇಳ್ದಂಗೆ ಆತಂತೆ, ಏ ಹುಚ್ಚ ಇಲ್ಲೇ ಕೂತಿ ಗುಲಾಬಿ ಹೂವು ನೋಡಿ ಹೋಗು ಅಂದಂಗೆ ಆತಂತೆ. ಅವ್ಗೆ ಏನಾಯ್ತು ಗೊತ್ತಿಲ್ಲ, ಕೂತಲ್ಲಿ ಕೂಡುವಲ್ಲ, ನಿಂದ್ರುವಲ್ಲ, ಗುಲಾಬಿ ಹೂವು ನೋಡಬೇಕು ಅಂತ ಹೋದ. ಗುಲಾಬಿ ಹೂವಿನ ಮುಂದೆ ನಿಂತ. ಅವ್ಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಗುಲಾಬಿ ಹೂವು ಕೈಯಾಗಿ ಹಿಡ್ಕೊಂಡ, ಭಾಳ ಚಂದದ ಅನ್ನಿಸ್ತು. ಅಲ್ಲೇ ನಿಂದಿರಲಿಲ್ಲವ, ಗುಲಾಬಿ ಹೂವಿನೊಳಗೆ ಹೋದ. ಗುಲಾಬಿ ಒಳಗೆ ಹೋದ, ಸುಗಂಧ ಇತ್ತಲ್ಲ, ಗುಲಾಬಿ ಸುಗಂಧ ಅವನ ಸುತ್ತಮುತ್ತಲು ಸುಗಂಧ ತುಂಬ್ಕೊಂಡ್ಬಿಡ್ತು. ಅವಂಗೆ ಆಶ್ಚರ್ಯ ಆಯ್ತು, ನಾ ಖರೇನೆ ಗುಲಾಬಿ ಹೂವು, ನಾನು ಮನುಷ್ಯನೋ. ಮನುಷ್ಯನೋ ಗುಲಾಬಿ ಹೂವು ಗೊತ್ತಾಗಲಾರ್ದೆ ತಾನೇ ಗುಲಾಬಿ ಹೂವು ಆಗಿ ಹೋದ. ಇವು ಅನುಭವಿ ಇದ್ದಂಗೆ. 3 ಮಂದಿ ಇದ್ದಾರೆ ನೋಡ್ರಿ, ಒಬ್ಬ ಜ್ಞಾನಿ, ಇನ್ನೊಬ್ಬ ಅನುಭವಿ, 3ನೇದವ ಅನುಭಾವಿ. ಈ 3 ಅವ, ನೀವು ಯಾವ್ದು ಆಗ್ತೀರ ಆಗ್ರಿ ಏನವ್ರು. ಎಷ್ಟು ಚಂದ ಈ 3 ತತ್ವಗಳನ್ನು ಒಂದು ಸಣ್ಣ ಘಟನೆ ಮೂಲಕ ಹೇಳೋದು ಬಹಳ ಕಷ್ಟದ ಕೆಲಸ. ಅದು ಅವರು ಸಿದ್ಧಿಸಿತ್ತು. ಇನ್ನೊಂದು ಭಾಳ ಚಂದ ಪ್ರಶ್ನೆ ಕೇಳಿದ್ರು ಒಬ್ಬರು ಹೆಣ್ಮಗಳು ವಿಜಾಪುರದಾಗ. ಅಪ್ಪಗಳ, ನೀವು ಎಷ್ಟು ವರ್ಷ ಆಯ್ತು ಪ್ರವಚನ ಮಾಡೇ ಮಾಡ್ತೀರಿ, ಯಾರ್ಯಾರು ಬದಲಿ ಆಗ್ಯಾರ ಅನ್ನಿಸ್ತದೇನ್ರಿ? ಯಾರು ಬದಲಿ ಆಗ್ಯಾರ ಅನ್ನಿಸ್ತದೇನ್ರಿ? ಅವ್ರು ಎಷ್ಟು ಚಂದ ಮತ್ತು ನಕ್ಕರು. ಅದು ನಗೋದು ಮಾತ್ರ ಭಾಳ ಚಂದ. ಮತ್ತು ನಕ್ಬಿಟ್ಟು ಹೇಳಿದರು, ಗೊತ್ತಿಲ್ಲವ, ಅದನ್ನು ಬದಲಾಗಕತ್ತೀನಿ. ಸಾಕಲ್ಲ, ಅವ್ರು ಬದಲಾಗ್ತಾರಿಲ್ಲ ಗೊತ್ತಿಲ್ಲ, ನಾ ಬದಲಾಗಕತ್ತೀನಿ. ಅವ್ರು ಯಾರಿಗೂ ಹೊರಗಿನವರಲ್ಲ. ಯಾರೇ ಬಂದರೂ ಕೂಡ ತಾವು ಇಷ್ಟು ಮಂದಿ ಇದ್ದೀರಿ, ಎಷ್ಟು ಸಲ ನೋಡಿರೋ ಗೊತ್ತಿಲ್ಲ ಅವ್ರನ್ನ. ಪ್ರತಿಯೊಬ್ಬರಿಗೂ ಅನ್ನಿಸ್ತದೆ, ಅಪ್ಪಗಳಿಗೆ ನನ್ನ ಮೇಲೆ ಭಾಳ ಪ್ರೀತಿ.
ಎಲ್ರಿಗೂ ಹಾಗೆ ಅನ್ನಿಸ್ತದೆ. ಎಲ್ರಿಗೂ ನನ್ನ ಮೇಲೆ ಭಾಳ ಪ್ರೀತಿ, ನನ್ನ ಬಗ್ಗೆ ಭಾಳ ಪ್ರೀತಿ ಅದು, ಭಾಳ ಮಾತಾಡ್ತಾರೆ ನಮ್ಮ ಜೋಡಿ ಅಂತ ಅನ್ಕೋತೀವಿ. ಎಲ್ರಿಗೂ ಹಾಗೆ ಇರ್ತದೆ. ಒಂದು ವಿಶೇಷ ಅಂದರೆ, ಒಂದು ಪಂಥದೊಳಗೆ ಹುಟ್ಟಿ ಅದೇ ಪಂಥದೊಳಗೆ ಬೆಳೆದು ಆ ಪಂಥದ ಎಲ್ಲರ ಮನಸ್ಸನ್ನು ಗೆದ್ದು ಮನ್ನಣೆ ಪಡೆಯೋದು ಅಷ್ಟೇ ಅಲ್ಲ, ಅವರನ್ನು ಬೆಳೆಸಿದರು, ಹೊರಗಿನವ್ರಿಗೆ ಕೂಡ ವಚನದ ರುಚಿ ಹಚ್ಚಿಸಿದರು. ಅಗದಿ ಮಜಾ ಅಂದರೆ ಆ ವಚನದ ಗರ್ಭದೊಳಗೆ ಉಪನಿಷತ್ತು ಭಗವದ್ಗೀತೆಗಳನ್ನು ಸೇರಿಸಿ ಎರಡು ಬೇರೆ ಅಲ್ಲ ಅನ್ನಿಸ್ಬಿಟ್ರು. ಭಾಳ ಅಪರೂಪ ಆಯಿತು, ಎರಡು ಬೇರೆ ಅಲ್ಲ ಅನ್ನಿಸ್ಬಿಟ್ರು. ಹೇಳೋ ರೀತಿಯೇ ಅದ್ಭುತ ಅದು. ಅದಕ್ಕೆ ಅವರು ಜ್ಞಾನ ವಿಜ್ಞಾನದ ವಿಶ್ವಕೋಶ ಅಂತ ಕರೀತಾರೆ. ಜ್ಞಾನ ವಿಜ್ಞಾನ ಎರಡೂ ಸೇರಿದ ವಿಶ್ವಕೋಶ ಅವರು. ಒಂದು ದಿವಸ ನಾನು ನೆನಪದ, ಬಿಜಾಪುರಕ್ಕೆ ಹೋಗ್ತಿದ್ದೆ, ಬೇಲೆ ಮೇಲೆ ಹೋಗ್ತಿದ್ದೆ ಬಿಜಾಪುರಕ್ಕೆ. ಹೋದಾಗೊಮ್ಮೆ ಅವ್ರು ಊರೊಳಗೆ ಇದ್ದರೆ ಹೋಗಿ ಭೇಟಿ ಆಗೋದು ಕೆಲಸ. ಸಜ್ಜನರಿದ್ದಾರೆ, ಸಂಗು ಸಜ್ಜನವರು ಹೇಳಿದರು. ಹೋದೆ. ಅಪ್ಪಳು ನಿನ್ನೆ ಬಟ್ಕುರ್ಕಿ ಅಂತ ನೆನಪು ನನಗೆ. ಆ ಊರು ಇರಬೇಕು, ಬಿಜಾಪುರ ಹತ್ತಿರ ಊರು, ಯಾವುದೋ ಊರು. ಅಲ್ಲಿ ಹೋಗ್ಯಾರ, 15 ದಿವಸ ಅಲ್ಲೇ ಇರ್ತಾರೆ. ನೀವು ಬಂದರೆ ಕರ್ಕೊಂಬರ್ರಿ ಅಂತ ಹೇಳ್ಯಾರ. ಅದು ಭಾನುವಾರ. ನಾನು ಸಜ್ಜನರಿಬ್ಬರು ಅಲ್ಲಿ ಹೋದ್ವಿ ಊರಿಗೆ. ತಮ್ಗೆ ಗೊತ್ತಿದ್ದಂಗೆ ಭಾನುವಾರ ದಿವಸ ಸಂಜೆ ಮುಂದೆ 5ರಿಂದ 6 ತನಕ ಅವ್ರು ಇಂಗ್ಲೀಷ್ನಾಗ ಭಾಷಣ ಮಾಡ್ತಾರೆ. ಒಂದು 500-600 ಮಂದಿ ಕೂತಿದ್ರು. ಕಡೆಗೆ ನಾವು ಕುರ್ಚಿ ಹಾಕ್ಕೊಂಡು ಕೂತೀವಿ, ನಾನು ಸಜ್ಜನವರು. 5ರಿಂದ 6 ಮುಂದೆ ಗಡಿಯಾರ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಕರೆಕ್ಟಾಗಿ 6ಕ್ಕೆ ನಿಲ್ಲಿಸೋರು. 6ಕ್ಕೆ ಭಾಷಣ ಮುಗಿಸಿದ್ರು. ಹೇಳ್ಬೇಡ ಕೂಡ್ರಿ, ಅಲ್ಲಿದ್ದ ನೋಡ್ಯಾರು ಕರ್ಜಿಗೆವ್ರು ಬಂದಾರೆ, ಅವರೊಂದು 10 ಮಿನಿಟ್ ಮಾತಾಡ್ತಾರೆ ನಿಮಗೆ. ಅದು ಪರೀಕ್ಷೆ ನಮಗೆಲ್ಲವು. ಹೋಗಿ 10 ಮಿನಿಟ್ ಮಾತಾಡಿದೆ. ಬರ್ರಿ ವಾಕಿಂಗ್ ಹೋಗೋಣ ಬರ್ರಿ ಅಂದರು. ಆ ಬಿಲ್ಡಿಂಗಿಂದ ಒಂದು ರಸ್ತೆ, ಹಿಂಗೆ ಮೇಲಿಂದ ಕೆಳಗೆ ಇಬ್ಬರೇ ಹೋಗೋದು. ಅವ್ರು ಜಾಸ್ತಿ ಮಾತಾಡ್ತಿರಲಿಲ್ಲ, ಯಾವುದೋ ಒಂದು ಪ್ರಶ್ನೆ ಕೇಳೋರು, ಒಂದು ಉತ್ತರ ಕೇಳೋರು. ಒಂದು 45 ನಿಮಿಷ ಮಾತಾಡಿ ವಾಪಸ್ ಬಂದ್ವಿ. ಇದು ಯಾಕೆ ಹೇಳಿದೆ ಅಂದರೆ, ಎಂಥ ವಾದ ವಿವಾದಗಳಿಂದ ಎಷ್ಟು ಚೆನ್ನಾಗಿ ದೂರವಾಗಿದ್ದರು ಅವರು ಅಂತ. ಯಾವ ವಾದ ವಿವಾದಕ್ಕೆ ಸಿಕ್ಕಾಕೊಳ್ಳಿಲ್ಲ. ಅವ್ರು ಜಗಳಕ್ಕೆ ಹೋಗ್ತಾನೆ ಇರಲಿಲ್ಲ. ಮಾತಾಡ್ಕೊಂಡು ಬಂದ್ವಿ. ಒಂದು 100 ಜನ ನಿಂತಿದ್ರು ಮಾತಾಡಿಸ್ಬೇಕು ಅವ್ರನ್ನ ಅಂತ. ಅದರೊಬ್ಬ ಮಿನಿ ಪುಢಾರಿ ಬಿಳಿ ಡ್ರೆಸ್ ಹಾಕ್ಕೊಂಡು ಮುಂದೆ ಬಂದ್ಬಿಟ್ಟು, ಅಪಾರ ನೀವೇನು ಹೇಳಲೇ ಇಲ್ಲ ಅದ್ರ ಬಗ್ಗೆ ಅಂದ. ಯಾವುದ್ರ ಬಗ್ಗೆ ಅಂತ ಕೇಳಿದರು. ಈ ಲಿಂಗಾಯತ ವೀರಶೈವ ಮಾತಾಡ್ತಾರೆ ಎಲ್ಲರೂ, ನೀವೇನು ಹೇಳಲಿಲ್ಲಪ್ಪ ಅವರ. ಅದು ತುಂಬ ವಿವಾದದ ವಿಷಯ. ಅವಾಗ ನಾ ಏನು ಹೇಳ್ತಾರೆ ಇವರು ಒಂದು ಪಕ್ಕದಲ್ಲೇ ಇದ್ನಲ್ಲ, ಎಷ್ಟು ಚಂದ. ಹತ್ತಿರ ಹೋದರು, ಅವ್ನು ನೋಡಿದರು, ನಕ್ಕರು. ನಿಮಗೇನು ಚಲೋ ಅದ ಮಾಡ್ಕೊತ ಹೋಗ್ರಿ ಅಂದರು. ಮುಗದೆ ಹೊತ್ತು ಪ್ರಶ್ನೆನೇ ಇಲ್ಲ, ಹೋಗಿ ಹೊಟ್ಬಿಟ್ರು. ನನ್ನ ಯಾಕೆ ಕೇಳ್ತೀರಿ ನೀವು, ನಿಮಗೇನು ಚಲೋ ಅನ್ನಿಸ್ತದೆ ಮಾಡಿರಿ. ಅವ್ರಿಗೆ ಎಷ್ಟು ಹೇಳೋದು ಮಾತಂದ್ರೆ ಅಷ್ಟು ಚಂದ. ಹೇಳಿ ನಿಮಗೆ ಚಲೋ ಅನ್ನಿಸ್ತದೆ ಮಾಡ್ಕೊತ ಹೋಗ್ರಿ ಅನ್ನೋರು. ಒಬ್ಬರು ಮಹಾಂತರ ಅವ್ರ ಬಗ್ಗೆ ಭಾಳ ಚಂದ ಬರೆದಾರೆ. ಇದು ನನ್ನ ಮಾತಲ್ಲ. ಬೇಕು ಅನ್ನೋವಾಗ ಭೋಗಿ ಅಂತಾರೆ, ಬೇಡ ಅನ್ನೋರಿಗೆ ಸಂತ ಅಂತಾರೆ. ಸಿದ್ದೇಶ್ವರ ಅಪ್ಪಗಳ ಜೀವನನೇ ಬೇಡಗಳ ಸಂತೆ ಇದ್ದಂಗೆ. ಇಡೀ ಬದುಕಿನೊದ್ದಕ್ಕೂ ಬೇಡ 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 ಅಂದ್ಕೊಂಡೇ ಬಂದವರು. ಅವರ ಗುರುದೇವರು ನನ್ನ ನಂತರ ನೀವೇ ಅಂದರು. ಇವರು ಬೇಡ, ನಾ ಸ್ಥಾವರ ಆಗೋದಿಲ್ಲ, ಜಂಗಮ ಆಗ್ತೀನಿ ಅಂದರು. ಗುರುಗಳನ್ನು ಕಾಡಿ ಒಪ್ಪಿಸಿದರು. ಅವ್ರು ಒಪ್ಪಿದ ಮೇಲೆ ಅದೇ ಅವ್ರ ಅಸ್ತಿತ್ವ ಆಯಿತು. ಉಡುಗೆ ಬೇಡ ಅಂದರು, ಮೃಷ್ಟಾನ್ನ ಬೇಡ ಅಂದರು, ಮಠ ಮಹಲು ಯಾವುದೂ ಬೇಡ ಅಂದರು, ದೊಡ್ಡ ಕಾರು ಬೇಡ ಅಂದರು, ಆಡಂಬರದ ಮೆರವಣಿಗೆ, ಅದ್ಧೂರಿ ಸ್ವಾಗತ ಯಾವುದೂ ಬೇಡ ಅಂದರು. ವಿದೇಶಗಳಲ್ಲಿ ಇದ್ದು ಬಿಡ್ರಿ ಅಂತಂದು ಕೆಲವು ಸಿರಿವಂತ ಶಿಷ್ಯರು ಹೇಳಿದರು, ಅದಕ್ಕೂ ಬೇಡ ಅಂದರು. ಯಾಕಂದರೆ ಸ್ವರ್ಗಾದಪಿ ಗರಿಯಸಿ ಜನನೀ ಜನ್ಮಭೂಮಿಶ್ಚ, ನನ್ನ ಮಾತೃಭೂಮಿ ಸ್ವರ್ಗದಕ್ಕಿಂತ ದೊಡ್ಡದು, ಇಲ್ಲಿ ವಾಪಸ್ ಹೋಗ್ತೀನಿ ಅಂತಂದರು. ಒಂದೇ ಕಡೆಗೆ ಇದ್ದು ಬಿಡ್ರಿ, ಯಾಕೆ ಓಡಾಡ್ತೀರಿ ಅಂದರು, ಅದಕ್ಕೂ ಬೇಡ ಅಂದರು. ಆರಾಮಾಗಿರ್ರಿ ಅಂದ್ರೆ ಅದಕ್ಕೂ ಬೇಡ ಅಂದರು. ಪದ್ಮ ಪ್ರಶಸ್ತಿಗಳು ಬಂದು ಅದಕ್ಕೂ ಬೇಡ ಅಂದರು. ರಾಜ್ಯ ಪ್ರಶಸ್ತಿಗಳು, ಧನ ಸಹಾಯ ಬೇಕಾದಷ್ಟು ಬಂತು, ಅದಕ್ಕೂ ಬೇಡ ಅಂದರು. ಹೆಚ್ಚು ದಿನ ನೀವು ಬದುಕಬೇಕು ಅಂದರು, ಅದಕ್ಕೂ ಬೇಡ ಅಂದರು. ಆಯುಷ್ಯ ಬೆಳೆಸಲಿಕ್ಕೆ ನಿಮಗೆ ಔಷಧಿ ಚಿಕಿತ್ಸೆ ಕೊಡ್ತೀವಿ, ಅದಕ್ಕೂ ಬೇಡ ಅಂದರು. ಅಧಿಕಾರ, ಹಣ, ಲಾಂಛನ ಯಾವುದೂ ಬೇಡ. ಸ್ವತಃ ಪ್ರಧಾನಮಂತ್ರಿಗಳೇ ನೀವು ಒಪ್ಪಿಗೆ ಕೊಟ್ಟರೆ ನಿಮ್ಮ ಭಾರತದಾಗೋ ಬೇರೆ ದೇಶದಾಗೋ ಅತ್ಯಂತ ಅದ್ಭುತ ಚಿಕಿತ್ಸೆ ಕೊಡಿಸ್ತೀನಿ ಅಂತಂದಾಗ ಅಲ್ಲಿಯೂ ಕೈ ಮುಗಿದು ಬೇಡ ಅಂದರು. ಇದು ಕೆಲವರು ಭಕ್ತರು ಹೇಳಿದರು, ನಿಮ್ಮ ನೆನಪು ಶಾಶ್ವತ ಮಾಡಬೇಕಾಗಿದೆ, ಅದು ಬೇಡ ಅಂದರು. ನಾನು ಬಯಲಾಗಬೇಕು, ಯಾವ ಸ್ಮಾರಕ ಬೇಡ, ನೆನಪು ಬೇಡ, ಹೆಜ್ಜೆ ಗುರುತು ಉಳಿಸಲಾರದೆ ಹೋಗಬೇಕು ಅಂದರು. ನನಗೊಂದು ಘಟನೆ ನೆನಪದು. 10-12 ವರ್ಷದ ಹಿಂದೆ ಯಾವುದೋ ಮಾತು ಬಂದಾಗ, ಯಾವುದೋ ಮಠದ ಬಗ್ಗೆ ಮಾತು ಬಂತು, ಕಟ್ಟಬೇಕು ಅಂತ. ಆಗ ಗುರುಗಳು ಹೇಳಿದರು, ಈ ಸ್ಮಾರಕ ಗೀರಕ ಬೇಕಿಲ್ಲ ಅಂದರು. ಯಾಕೆ ಅಂತ ಕೇಳಿದ್ರು. ಅವ್ರು ಹೇಳಿದ ಮಾತು ನನಗೊಂದು ಇನ್ನೂ ಪಕ್ಕ ನೆನಪದ. ಅಲ್ಲಮ ಪ್ರಭುದು ಗದಿ ಎಲ್ಲದ
ಅಕ್ಕ ಮಹಾದೇವಿದು ಎಲ್ಲದ ಅಂತ ಕೇಳಿದರು. ಎಲ್ಲದ ಆದರೆ ಅಕ್ಕ ಮಹಾದೇವಿ ಉಳ್ಕೊಂಡಾಳ, ಅಲ್ಲಮ್ಮ ಪ್ರಭು ಉಳ್ಕೊಂಡಾನ, ಗದ್ದಿಗೆ ಬೇಕಾಗಿಲ್ಲ. ಅಂದ್ರೆ ಜನರ ಮನಸ್ಸಿನಾಗಿರೋದೇ ಒಂದು ದೊಡ್ಡದು ಹೊರತಾಗಿ ಆ ಮಾಡಬಾ ಸ್ಮಾರಕ ಮಾಡಬಾ ಅವ್ರು ಹೇಳಿದರು. ನೀವು ಸ್ಮಾರಕ ಮಾಡ್ತೀರಿ, ಅಲ್ಲೊಂದು ಗುಡಿ ಕಟ್ತೀರಿ, ಮತ್ತು ಪೂಜಾರಿ ಬರ್ತಾನೆ, ಅವ್ನು ತಾಯ್ತ ಕಟ್ತಾನೆ, ದಾರ ಕಟ್ತಾನೆ, ರೇಟ್ ಬೋರ್ಡ್ ಶುರು ಆಯ್ತು. ಅದು ಯಾವುದೂ ಬೇಡ. ಮತ್ತು ಇನ್ನೊಂದು ಭಾಳ ದೊಡ್ಡ ಸಿದ್ಧಾಂತ ಅವ್ರದ್ದು, ಅದಕ್ಕೆ ನಿರಾಭಾರಿ ಸಂತ ಅಂದ್ರೆ ಅವರೊಬ್ಬರೇ ನಾನು ಕಂಡದ್ದು ಹಾಗೆ. ಒಂದು ಮಾತು ಹೇಳಿದರು, ನನ್ನ ನೆನಪದ. ಏನು ಕೇಳಿದ್ರು ಬೇಡ ಅಂತಾರಲ್ಲ, ಯಾಕೆ ಅಪ್ಪಗಳು ಅಂತ ಯಾರೋ ಒಬ್ಬರು ಕೇಳಿದರು ಗುಂಪಿನಾಗ. ಅದಕ್ಕೊಂದು ಮಾತು ಹೇಳಿದ್ರು, ಅವೆಲ್ಲ ನೆನಪಿಟ್ಕೋಬೇಕು ಅನ್ನಿಸ್ತದೆ ಅದನ್ನು. ಅವು ನಾಲಿಗೆಯ ಕೈಗೆ ಹತ್ತಿರ ಸಂಬಂಧದ ಅಂತ. ನಾಲಿಗೆಗೆ ಕೈಗೆ ಹತ್ತಿರ ಸಂಬಂಧದ ಅಂತ. ಯಾವಾಗ ನೀವು ಕೈ ಚಾಚ್ತೀರಿ ನಾಲಿಗೆ ಬಿದ್ದು ಹೋಗ್ತದೆ. ಎಲ್ತಂಗ ಕೈ ಚಾಚೋದಿಲ್ಲ, ನಿಮ್ಮ ನಾಲಿಗೆಗೆ ಶಕ್ತಿ ಇರ್ತದೆ. ಮತ್ತೊಬ್ಬರಿಗೆ ಕೈ ಚಾಚಿದರೆ ನಾಲಿಗೆಗೆ ಶಕ್ತಿ ಕಳ್ಕೊಂಡ್ಬಿಡ್ತದೆ. ಕೊನೆವರೆಗೂ ಹಾಗೇ ಇತ್ತು. ಅವ್ರ ನಾಲಿಗೆ ಶಕ್ತಿನೇ ಕಾಪಾಡಿದ್ದು, ಕೈ ಚಾಚಲಿಲ್ಲ ಯಾರಿಗೂ. ತಮ್ಮ ಬಗ್ಗೆ ಎಂದೂ ಮಾತಾಡಲಿಲ್ಲ. ನಮಗೆಲ್ಲ ಗೊತ್ತದೆ. ಹೋದ್ ನಮ್ಮ ಕಡೆಯಿಂದ ಮಾತಾಡ್ಸೋರು. ಒಂದು ಪ್ರಶ್ನೆ ಕೇಳಿ ನಮ್ಮ ಕಡೆಯಿಂದ ಮಾತಾಡ್ಸಿ, ಮತ್ತು ಮುಂದಿನ ಪ್ರಶ್ನೆ ಕೇಳೋದು ನಮ್ಮ ಕಡೆಯಿಂದ ಮಾತಾಡ್ಸೋರು. ಅವರ ಪ್ರೀತಿ ಅನ್ಯಾದೇಶವಾದಂಥದ್ದು. ಅವ್ರ ಆಶೀರ್ವಾದ ಮಾಡೋ ರೀತಿ ತಮಗೆಲ್ಲ ಗೊತ್ತದೆ. ಎಂದೂ ಕಾಲು ಮುಟ್ಲಿಕ್ಕೆ ಆಗಲಿಲ್ಲ. ದೂರಿಂದನೇ ಅವ್ರು ಎಲ್ಲರ ಬಗ್ಗಿದ್ದು ಅವ್ರಿಗಿಂತ ಮೊದಲು ತಾವೇ ನಮಸ್ಕಾರ ಮಾಡೋರು. ಆಶೀರ್ವಾದ ಮಾಡೋ ರೀತಿ ಬೇರೆ ಅದು. ನಾನು ಅಂದ್ಕೊಂಡದ್ದು ಹಾಗೆ. ಭಾಲ್ಕಿಯಲ್ಲಿ ಕಾರ್ಯಕ್ರಮ ಇತ್ತು. ಬಹುಶಃ ಅವರು ಲಿಂಗೈಕ್ಯರಾಗೋದಕ್ಕಿಂತ ಒಂದು 6-7 ತಿಂಗಳ ಮೊದಲು ಏನೋ ಅಂತ ಅನ್ನಿಸ್ತದೆ. ಅಲ್ಲಿ ಒಂದು ಉಪನ್ಯಾಸಕ್ಕೆ ಬರಬೇಕು ನನಗೆ ಹೇಳಿ ಕಳಿಸಿದ್ರು. ನಾನು ಹೋಗಿದ್ದೆ. ಬೆಳಗ್ಗೆ ಅಲ್ಲಿ ಉಪನ್ಯಾಸ ಮುಗೀತು. ಮುಗಿದ ಮೇಲೆ ಇಬ್ಬರು ಹೋಗಿ ಬರ್ತಿರ್ಬೇಕಾದ್ರೆ, ಏನು ಮಧ್ಯಾಹ್ನ ಕಾರ್ಯಕ್ರಮ ಏನು ಅಂತ ಕೇಳಿದರು. ಏನಿಲ್ಲ ಸ್ವಾಮೀಜಿ, ಬಸವಲಿಂಗ ಪಟ್ಟದೇವರು ಸ್ವಾಮೀಜಿ ಅವ್ರ ಕಾಲೇಜಲ್ಲಿ ಒಂದು ಲೆಕ್ಚರ್ ಇಟ್ಟಿದ್ದಾರೆ, ಮಧ್ಯಾಹ್ನ 2ರಿಂದ 3 ತನಕ ಒಂದು ಲೆಕ್ಚರ್ ಅದ, ಅದು ಮುಗಿಸ್ಕೊಂಬರ್ತೀನಿ. ಆಯಿತು, ಹಾಗೆ ಮಾಡಿರಿ ಅಂದ್ರೆ ಹೋದರು. ಪ್ರಸಾದಕ್ಕೆ ಹೋದರು. ನಾನು ಊಟ ಮುಗಿಸ್ಕೊಂಡು ಆ ಕಾಲೇಜಿಗೆ ಹೋದೆ. ಕಾಲೇಜ್ ಆಡಿಟೋರಿಯಮ್ನಾಗ ಎಲ್ಲ ಟೀಚರ್ಸು ಸ್ಟೂಡೆಂಟ್ಸ್ ಎಲ್ಲ ಕೂತಾರೆ. ಸ್ಟೇಜ್ ಮೇಲೆ ನಾನು ಬಸವಲಿಂಗ ಪಟ್ಟದೇವರು ಸ್ವಾಮೀಜಿ ಸ್ಟೇಜ್ ಮೇಲೆ ಕೂತೀವಿ. ಇನ್ನು ಶುರು ಆಗಲಿಕ್ಕೆ ಒಂದು 4-5 ಮಿನಿಟ್ ಇರಬೇಕು. ಸಿದ್ದೇಶ್ವರಪ್ಪಗಳು ಕಾರ್ ಬಂತು. ಅವ್ರು ಬರ್ತಾರಂತ ಯಾರಿಗೂ ಗೊತ್ತಿಲ್ಲ. ಬಸವಲಿಂಗ ಪಟ್ಟದೇವ್ರ ಗುರುಗಳು ದಡ ಸ್ಟೇಜ್ ಮೇಲೆ ಇಳಿದು ಅಪ್ಪಗಳು ಬಂದಾಗ ಕರ್ಕೊಂಬರ್ತೀನಿ ಅವ್ರನ್ನ ಅಂತ ಹೋದರು. ನಾನು ಕೆಳಗಿಳಿದು ಹೋದೆ. ಕಾರ್ ತೆಗೆದು ಬಾಗಿಲ ತೆಗೆದು, ಬರ್ರಿ ಅಪ್ಪಗಳು ಮೇಲೆ ಬರ್ರಿ. ಮೇಲೆ ಬರೋದಿಲ್ಲ. ಆಗಲೇ ನಮ್ಮ ಲೀಲಾ ಹೇಳಿದ್ರಲ್ಲ ಹಾಗೆ, ಒಳಗೆ ಬರೋದಿಲ್ಲ. ಮುಂದಿನ ಸಾಲಿನಾಗ ಕುಡಿದ್ರೆ ಅಲ್ಲೊಂದು ಕುರ್ಚಿ ಹಾಕಿರಿ, ಬಾಗಿಲ ಹತ್ರ ಒಂದು ಕುರ್ಚಿ ಹಾಕಿರಿ, ಸಾಕು, ಯಾರು ಬರಬೇಡ್ರಿ, ಅಲ್ಲಿ ಹೋಗ್ರಿ. ಅಲ್ಲಿ ಕುರ್ಚಿ ಹಾಕ್ಕೊಂಡು ಕೂತ್ಕೊಂಡು 1 ತಾಸು ಮಾತು ಕೇಳಿದರು. ನಾ ಹೇಳಿದ್ದು ಅವ್ರಿಗೆ ಏನೂ ಪ್ರಯೋಜನ ಇಲ್ಲ. ಇದೊಂದು ಹನಿ, ಅದು ಸಮುದ್ರ. ಅದು ಹೆಂಗೆ ಆಯ್ತು ಅಂದ್ರೆ ಹನಿ ಹುಡ್ಕೊಂಡು ಸಮುದ್ರ ಬಂದಂಗೆ ಆಯ್ತು. ನಾವು ಲೆಕ್ಚರ್ ಮುಗಿದ ಮೇಲೆ ಹೋಗಿ ಅವ್ರು ನಮಸ್ಕಾರ ಮಾಡಿ ಕೇಳಿದ್ವಿ, ಯಾಕೆ ಬಂದ್ರಿ ಅಪ್ಪಗಳು ನೀವು? ಮಧ್ಯಾಹ್ನದ ವಿಶ್ರಾಂತಿ ತೊಗೊಳ್ಳೋ ಸಮಯ ಅಲ್ಲ, ಯಾಕೆ ಬಂದ್ರಿ? ಯಾಕಂದರೆ ನಿಮ್ಮ ಉಪನ್ಯಾಸ ಇತ್ತಲ್ಲ ಅದಕ್ಕೆ ಬಂದೆ ಅಂದರು. ಇದು ಅವ್ರ ಆಶೀರ್ವಾದ ಮಾಡೋ ರೀತಿ. ನನಗೆ ನೆನಪದ, ಮನ್ಯಾಗ ಸಣ್ಣ ಹುಡುಗರು ಆಟ ಆಡ್ತಿರ್ತಾವ. ಹುಡುಗ ಹೇಳ್ತಾನೆ, ಹಿಂಗೆ ಬಿಸ್ಕಿಟ್ ಹಿಡಿದ್ರೆ ನಾಯಿ ಮರಿ ಮೇಲೆ ಹಾರ್ತದೆ, ಗೊತ್ತದೇನು ಅಂತ ಕೇಳ್ತಾನೆ ಅಪ್ಪಗೆ. ಅಪ್ಪಗೆ ಗೊತ್ತಿಲ್ಲೇನದು ಹಾರೋದು. ಆದರೆ ಮಗನ ಬಗ್ಗೆ ಎಷ್ಟು ಖುಷಿ ನೋಡ್ರಿ, ಅವನು ಗುರ್ತಿಡ್ದಾನೆ ಅದನ್ನು. ಅಂದ್ರೆ ಸಣ್ಣ ಮಗ ಅಬ್ಸರ್ವ್ ಮಾಡ್ಯಾನಲ್ಲ ನಾಯಿ ಹಾರೋದನ್ನು ಅಂತ. ದೊಡ್ಡ ವಿದ್ಯೆ ಅಲ್ಲ, ಅವನು ಕಂಡ್ಕೊಂಡಲ್ಲ ಅಂತ ಸಮಾಧಾನ ಅಪ್ಪಗೆ. ಹಂಗೆ ನಾವು ಮಾತಾಡಿದ್ದು ನೋಡಿ ಅವ್ರು ಸಮಾಧಾನ ಪಡ್ತಿದ್ರು. ನಾವು ಮಕ್ಕಳು ಬಿಸ್ಕಿಟ್ ತೋರಿಸಿದಾಗ ಹೆಂಗೆ ಸಂತೋಷ ಪಡ್ತೀವಿ, ಹಂಗೆ ಅವ್ರು ನೋಡಿ ಪರವಾಗಿಲ್ಲ ಏನು ಹೇಳ್ತಾನೆ ನೀವು ಅಂತ. ನನಗೆ ಅವ್ರ ಭಾಗ್ಯ ಇಷ್ಟ ಆದದ್ದು ಅಂದರೆ, ಈಗೊಂದು 5-6 ತಿಂಗಳ 6 ತಿಂಗಳಲ್ಲ 8-9 ತಿಂಗಳ ಕೆಳಗೆ ಜ್ಞಾನ ಯೋಗಾಶ್ರಮ ನಾನು ನನ್ನ ಹೆಂಡತಿ ಹೋಗಿದ್ವಿ. 8 ಗಂಟೆಗೆ ಅವ್ರ ಮೇಲೆ ಹೋಗ್ತಾರೆ, ಶಿಷ್ಯರ ಜೊತೆಗಿರ್ತಾರೆ. ಅವ್ರು ಸಾಮಾನ್ಯವಾಗಿ ಯಾರನ್ನೂ ಮೀಟ್ ಮಾಡೋದಿಲ್ಲ. ನಾನು ಹೋಗೋದಕ್ಕೆ ತಡ ಆಗಿಬಿಡ್ತು. ನಾನು ಸಜ್ಜನರು ನನ್ನ ಹೆಂಡತಿ ಎಲ್ಲ ಹೋದ್ವಿ. ಯಾರೋ ಸ್ವಾಮಿಗಳು ಹೋಗಿ ಮೇಲೆ ಹೇಳಿಬಿಟ್ರು ಬಂದಿದ್ದಾರೆ ಅಂತ. ಕರೀರಿ ಮೇಲೆ ಕರೀರಿ ಅಂದರು. ಅವ್ರ ಪ್ರೀತಿ ಹೆಂಗೆ ಅನ್ಯಾದೃಶ್ಯವಾದದ್ದು ಅಂದರೆ, ಕೂತ್ಕೊಂಡು ಮಾತಾಡಿದರು, ಆರಾಮಾಗಿ ಮಾತಾಡಿದ್ರು. ಏನು ಬರೀಲಿಕ್ಕೆ ಹತ್ತೀರಿ ಈಗ ಅಂತ ಕೇಳಿದರು. ಆಗ್ತಾನೆ ಒಂದು ಪುಸ್ತಕ ಮುಗಿಸಿದ್ದೆ, ಈಶಾವಾಸ್ಯ ಉಪನಿಷತ್ ಮೇಲೆ ಪುಸ್ತಕ ಬರೆದು ಮುಗಿಸಿದ್ದೆ. ಹೇಳಿದೆ, ಸ್ವಾಮೀಜಿ ನನಗೊಂದು ಭಾಳ ಕಾಡ್ತಿತ್ತು, ಸಂಸ್ಕೃತದಾಗಿರೋದು ಆಮೇಲೆ ಭಾಳ ಮಂದಿಗೆ 95% ಮಂದಿಗೆ, ಅದಕ್ಕಿಂತ ಹೆಚ್ಚಿಗೆ ಮಂದಿಗೆ ಸಂಸ್ಕೃತ ಬರೋದಿಲ್ಲ. ಸಂಸ್ಕೃತ ಬರದೇ ಇದ್ದವರಿಗೆ ಅದನ್ನು ಪರಿಚಯ ಮಾಡೋದು ಹೆಂಗೆ ಅಂತ ತಲೆಗಿತ್ತು. ಅದಕ್ಕೊಂದು ಹೊಸ ವಿಧಾನ ಕಂಡ್ಕೊಂಡಿನಿ, ಸರಿನೋ ತಪ್ಪೋ ಗೊತ್ತಿಲ್ಲ. ಬರೀ ವಚನಗಳ ಮೂಲಕ ಮತ್ತು ಮಂಕುತಿಮ್ಮನ ಕಗ್ಗದ ಮೂಲಕ ಈಶಾವಾಸ್ಯ ಉಪನಿಷತ್ತನ್ನು ಬರೆದೀನಿ. ಸುಮಾರು ಭಾಳ ಆಗಿಬಿಟ್ಟದು, 240 ಪುಟ ಆಗಿದೆ ಅಂದೆ. ತಕ್ಷಣ ಅವರು ಲಘುನ ಬರುತ್ತೆ ಅಂದ್ಕೊಡ್ರಿ, ನಾನು ಓದ್ಬೇಕದನ್ನು ಅಂದರು. ಆದರೆ ಅವರಿಲ್ಲ ಈಗ. ಅದಕ್ಕೆ ಆ ಪುಸ್ತಕನ ಅವರಿಗೆ ಅರ್ಪಣೆ ಮಾಡ್ತೀನಿ. ಯಾಕಂದರೆ ಅವ್ರು ಈಶಾವಾಸ್ಯದ ಭಾಷಣವನ್ನು ನಾನು ಕೇಳಿದವ.
ಅವರು ನಿರ್ವಚನ ಮಾಡಿದ್ದು, ಅವ್ರ ಗುರುಗಳು ಮಾಡಿದ್ದ ನಿರ್ವಚನವನ್ನು ಅವ್ರು ದಾಖಲೆ ಮಾಡಿದ ರೀತಿ ಅದ್ಭುತವಾದದ್ದು. ಬಹುಶಃ ನನಗನ್ನಿಸೋ ಮಟ್ಟಿಗೆ ಅಷ್ಟು ಚೆನ್ನಾಗಿ ಈಶಾವಾಸ್ಯ ವಿಶ್ವೋಪನಿಷತ್ತು ಬಗ್ಗೆ ಬೇರೆ ಬರೆದವರು ಇಲ್ಲ. ಅದರ ಬಗ್ಗೆ ಅವರು ಅಲ್ಲಮ್ಮನ ವಚನವನ್ನು ನಿರ್ವಚನ ಮಾಡಿದ್ದು ಒಂದು ಸಣ್ಣದು. ಅವ್ರು ಮಾಡೋ ರೀತಿ ಹೇಗೆ ಅಂತ, ಕೆಂಡದ ಗಿರಿಯ ಮೇಲೊಂದು ಅರಗಿನ ಕಂಬ ಬಿದ್ದಿತ್ತು ನೋಡ ಅಯ್ಯ, ಅರಗಿನ ಕಂಬದ ಮೇಲೊಂದು ಹಂಸೆ ಇದ್ದಿತ್ತು, ಕಂಬ ಬೆಂದು ಹಂಸೆ ಹಾರಿತ್ತು ಗುಹೇಶ್ವರ ಅಂತ. ಅಲ್ಲಮ್ಮನ ಭಾಷೆನೇ ಒಗಟಿನ ಭಾಷೆ ಅದು. ಕೆಂಡದ ಗಿರಿ ಅಂದರೆ ಜ್ಞಾನದ ಪರ್ವತ, ಅರಗಿನ ಕಂಬ ಅಂದರೆ ಶಿವೋಹಂ ಎನ್ನುವಂಥ ಭಾವ. ಆ ಕಂಬದ ಮೇಲೆ ಕೂತಂಥ ಹಂಸೆ ಶರಣ. ಶರಣ ಪ್ರಪಂಚವನ್ನೆಲ್ಲ ನೋಡಿ ಅನುಭವದಲ್ಲಿ ತಾನು ಅರಗಿಸ್ಕೊಂಡು ಇಡೀ ಜಗತ್ತೇ ಪರಮಾತ್ಮಂದು, ನಾನು ಪರಮಾತ್ಮನೊಂದು ಅಂಶ ಅಂತ ಭಾವಿಸ್ಕೊಂಡಾಗ, ತನ್ನನ್ನು ಶುದ್ಧಗೊಳಿಸ್ಕೊಂಡು ಅಂದಾಗ ಶಿವೋಹಂ ಅನ್ನುವಂಥ ಪ್ರಜ್ಞೆ ಬಲಿತಾಗ ಆ ಮಹಾಜ್ಞಾನದಲ್ಲಿ ಅವನು ಕರಗಿ ಹೋಗ್ತಾನೆ, ಆ ಕಂಬ ಕರಗಿ ಹೋಗ್ತದೆ, ಅವನ ಹಂಸೆ ಹಾರಿ ಹೋಗ್ತದೆ. ಆಗ ಎಲ್ಲವೂ ಮೌನ ಆಗ್ತದೆ, ಪರಮ ಮೌನ. ಈ ಸಿದ್ದೇಶ್ವರ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದದ್ದು ಆ ಬಯಲು. ಯಾವಾಗಲೂ ನೆನೆದದ್ದು ಬಯಲು, ಬಯಲಲ್ಲಿ ಬಯಲಾಗುವಂಥ ಆಸೆ. ಅವ್ರಿಗಿಷ್ಟು ಆದಂಥ, ಅವರೇ ಸುಂದರವಾಗಿ ವಿವರಿಸಿದಂಥ ಈಶಾವಾಸ್ಯದ 7ನೇ ಮಂತ್ರ ಅವರಿಗೋಸ್ಕರ ಬರೆದಂಗದ, ಅವ್ರಿಗೋಸ್ಕರ ಬರೆದಂಗದ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತಿಜಾನಿತಃ ತತ್ರ ಕೋ ಮೋಹ ಕ ಶೋಕ ಏಕತ್ವ ಮನುಪಶ್ಯತಃ ಅಂತ. ಅಂದರೆ ಎಲ್ಲರಲ್ಲಿ ಆತ್ಮಭಾವವನ್ನು ಕಾಣುವಂಥ ವ್ಯಕ್ತಿ, ಜಗದ ಎಲ್ಲೆಡೆಗೆ ಅದೇ ಆತ್ಮತತ್ವವನ್ನು ಕಾಣುವಂಥ ವ್ಯಕ್ತಿಗೆ ಯಾವತ್ತೂ ಶೋಕ ಇಲ್ಲ, ಮೋಹ ಇಲ್ಲ ಅಂತ. ಆ ಶೋಕ ಮೋಹಗಳನ್ನು ಮೀರಿದಂಥ ಎತ್ತರಕ್ಕೆ ಏರಿದವರು ಸಿದ್ದೇಶ್ವರ ಅಪ್ಪಗಳು. ಅದರಿಂದ ಆ ತತ್ವವನ್ನು ಬಯಸಿದವರು ಅವರು. ನಾನು ಎಲ್ಲೋ ಒಂದು ಕಡೆ ಹೇಳಿದ್ದೆ, ಸರಿನೋ ತಪ್ಪೋ ಗೊತ್ತಿಲ್ಲ, ಅವರು ನಮ್ಮ ಕಾಲದ ಅಲ್ಲಮ್ಮ ಪ್ರಭು ಇದ್ದಾಗೆ. ಒಂದೇ ವ್ಯತ್ಯಾಸ, ಅಲ್ಲಮ್ಮ ಪ್ರಭು ಸಮಾಜದ ಹೊರಗೆ ನಿಂತು ಸಮಾಜವನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡಿದ, ಬಯಲಾಗಿ ಹೋದ. ಆದರೆ ಸಿದ್ದೇಶ್ವರ ಅಪ್ಪಗಳು ಸಮಾಜದೊಳಗೆ ಇದ್ದು ಎಲ್ಲದರಲ್ಲಿ ಪೂರ್ಣ ಭಾಗಿಯಾಗಿ ಸಂತೋಷಪಟ್ಟು, ಆದರೆ ಅದಕ್ಕೆ ಅಂಟುಗೊಳ್ಳಾರದವ್ರ ಹಾಗೆ ಬಯಲಾಗಿ ಹೋದರು. ಇದೊಂದು ಅಪರೂಪದ ಪ್ರಸಂಗ ನಮ್ಮ ಕಂಡದ್ದು. ಆಗಲೇ ಹೇಳ್ದಂಗೆ ಮತ್ತೆ ಸಿದ್ದೇಶ್ವರ ಅಪ್ಪಗಳು ಬದುಕಿದ ಕಾಲದಲ್ಲಿ ಕೆಲವೊಂದು ನಾವು ಪಾಲಿಸಬೇಕು ಅನಿಸುತ್ತೆ. ಅವ್ರು ಬರೆದಂಥ ಜ್ಞಾನದ ನಿಧಿ ಇದೆಯಲ್ಲ, ನಮಗಿದೆ ಅದು. ಅವ್ರ ಮಾತುಗಳು, ಪುಸ್ತಕಗಳು ಬೇಕಾದಷ್ಟು ಇದ್ದಾವೆ. ಅವನು ಓದೋದು ಒಂದು ಭಾಗ ಆದರೆ ಒಂದು ಚೂರಾದರೂ ಪಾಲಿಸೋಕೆ ಸಾಧ್ಯ ಆದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನಿಸುತ್ತೆ. ಅವ್ರ ಸಮಯ ಪಾಲನೆ ಬಗ್ಗೆ ಮಾತಾಡ್ತಿದ್ರು. ಏನು ಅದ್ಭುತ ಸಮಯ ಪಾಲನೆ ಮಾತಾಡೋದು. ನಮ್ಮ ಕನ್ನೇರಿಮಠ ಸ್ವಾಮಿಗಳದ್ದು ಹೇಳಿ ಅವ್ರು ಹೇಳ್ತಾರೆ ಅಂತ ಹೇಳಿಬಿಟ್ರು. ಹೇಳೋದಿರಲಿಲ್ಲ ನನಗೆ, ಅವ್ರು ಹೇಳಿದ ಮೇಲೆ ಹೇಳಬೇಕದನ್ನು. ಬೆಂಗಳೂರು ಸೆಂಟ್ರಲ್ ಕಾಲೇಜಲ್ಲಿ 15 ದಿವಸ ಉಪನ್ಯಾಸ ಇತ್ತು ಸ್ವಾಮಿಗಳದ್ದು, ಒಂದು 28 ವರ್ಷಗಳಿಂದ. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಬೇಕಾಗಿತ್ತು. ಹೆಸರೇನು ಬೇಕಾಗಿಲ್ಲ, ಮುಖ್ಯಮಂತ್ರಿಗಳದ್ದು ಉದ್ಘಾಟನೆ ಮಾಡಬೇಕಾಗಿತ್ತು. 6 ಗಂಟೆಗೆ ಉಪನ್ಯಾಸ ಶುರು. ನಮ್ಮಲ್ಲಿ ಹುಚ್ಚಿದೆ ಬೆಂಗಳೂರಲ್ಲಿ, ಸಿ ಎಮ್ ಬರ್ತಾರೆ ಅಂತ ಹಿಂದೊಂದು 100 ಜನ ಇರ್ತಾರೆ, ಓಡಾಡ್ತಿರ್ತಾರೆ. ಇವ್ರು ಕರೆಕ್ಟಾಗಿ 5:40 ಬಂದರು, ಸ್ಟೇಜ್ ಮುಂದೆ ಕೂತ್ಕೊಂಡ್ರು. 6ಕ್ಕೆ 10 ನಿಮಿಷ ಆಯಿತು, ಚೀಫ್ ಮಿನಿಸ್ಟರ್ ಬಂದಿರಲಿಲ್ಲ. 6ಕ್ಕೆ 5 ನಿಮಿಷ ಆಯಿತು, ನನ್ನ ಕಡೆ ನೋಡಿದರು. ನಾನು ಅವ್ರ ಪರಿಚಯ ಮಾಡಿ ಶುರು ಮಾಡಬೇಕಾಗಿತ್ತು. ಶುರು ಮಾಡೋಣೇನು ಅಂದರು. ಹ್ಞೂ ರೀ ಸ್ವಾಮೀಜಿ ಅಂತೆ. ಮೇಲೆ ಹೋದ್ವಿ. ಒಂದು 100-120 ಜನ ಇರಬೇಕು ಅಷ್ಟೇ, 1000 ಕುರ್ಚಿ ಹಾಕಿದರು. 6 ಗಂಟೆ ಕರೆಕ್ಟಾಗಿ ಶುರು ಮಾಡಿದ್ರು. ಮುಖ್ಯಮಂತ್ರಿಗಳು 6:40 ಬಂದರು. ಬಂದ ತಕ್ಷಣ ಎಲ್ಲರೂ ದಡ ಎದ್ದು ಬಿಡ್ತಾರೆ, ಯಾರು ಸಿ ಎಮ್ ಬಂದರು ಅಂತ. ಇವ್ರು ಮಾತು ನಿಲ್ಲಿಸಿದ್ರು. ಚೀಫ್ ಮಿನಿಸ್ಟರ್ ಬಂದು ಸ್ಟೇಜ್ ಮೇಲೆ ಕೂತು, ಸ್ವಾಮೀಜಿ ನೀವು ಮುಂದುವರಿಸ್ರಿ ಅಂದರು. ಇವರು ನಾನೇನು ಮುಂದುವರಿಸೋದಿಲ್ಲ, ನಾನು ಮುಗೀತು, ನೀವು ಮುಂದುವರಿಸ್ರಿ ಅಂದರು. ಮಾತಾಡಲಿಲ್ಲ. ಇದನ್ನೇ ಕನ್ನೇರಿ ಮಠದಲ್ಲಿ ಪಾಟೀಲ್ಜಿ ಇದ್ದಾರೆ, ಇಲ್ಲೇ ಸಂಸ್ಕೃತಿ ಉತ್ಸವ ಕನ್ನೇರಿದೆ. ಆದರೆ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಫಡ್ನವೀಸ್ ಬರಬೇಕಾಗಿತ್ತು, ಹೆಲಿಕಾಪ್ಟರ್ ಲೇಟ್ ಆಗಿಬಿಡ್ತು. 11ಕ್ಕೆ ಕಾರ್ಯಕ್ರಮ, 10:45 ಬಂದು ಸ್ವಾಮೀಜಿ ಕೂತ್ಕೊಂಡ್ರೆ ಮುಂದೆ. 11 ಆಯಿತು, 11:15 ಆಯಿತು. ಎಷ್ಟಾಯ್ತು ಟೈಮು ಅಂತ ಕೇಳಿದ್ರು. 11 ಕಾಲ ಆಯ್ತು ಸ್ವಾಮೀಜಿ ಅಂದೆ. ಆಯ್ತು ಹಂಗಂದ್ರೆ ಅಂದಿದ್ದು ಹೋಗ್ಬಿಟ್ಟು. ಫಡ್ನವೀಸ್ ಬಂದರು 12ವರೆಗೆ. ಅವ್ರು ಕೇಳಿದರು ಕನ್ನೇರಿ ಸ್ವಾಮಿಗಳಿಗೆ, ಸ್ವಾಮಿಗಳು ಎಲ್ಲಿದ್ದಾರೆ ಅಂತ. ಇಲ್ಲ ಸ್ವಾಮಿಗಳು ಆಶ್ರಮಕ್ಕೆ ಹೋದರು, ಅವ್ರು ಬರೋದಿಲ್ಲ ಅಂತ. ಬರಲಿಲ್ಲ, ಕಾರ್ಯಕ್ರಮ ಬರಲಿಲ್ಲ. ನನಗೆ ಧೈರ್ಯ ಎಲ್ಲಿದೆ ಬರ್ತದೆ ಅಂತ. ಅದು ಬಹುದೊಡ್ಡ ಆಧ್ಯಾತ್ಮಿಕ ಶಕ್ತಿ, ಅದು ಮತ್ತೊಬ್ಬರಿಗೆ ಬರೋದು ಸಾಧ್ಯ ಇಲ್ಲ. ಅದು ಅಂಥವ್ರ ಬಗ್ಗೆ ಮತ್ತೆ ಮೊದಲು ಪ್ರಾರಂಭ ಮಾಡಿದಾಗ ನಾನು ನಮ್ಮ ಶಿವಪ್ಪನವ್ರದ್ದು ಚೌಪತಿ ಹೇಳಿದ್ದೆ, ಮುಗಿಸ್ಬೇಕಾದ್ರೂ ಅದನ್ನೇ ಹೇಳಬೇಕು. ಬಂದು ಹೋದರು ಎಂಥ ದಿವ್ಯಾತ್ಮರಿ ಇಳೆಗೆ, ಬಂದು ಹೋದರು ಎಂಥ ದಿವ್ಯಾತ್ಮರು ಈ ಎಳೆಗೆ, ಆ ನೆನಪೆ ಮೆಲುಕೆಮ್ಮೆಗೆ ಪುಣ್ಯದನಿ ಮೆಲುಕು,
ಭವ್ಯತೆಯ ಮುಂದೊಂದು ಕಿರುಹಣತೆ ಹಚ್ಚುನಿ. ಆ ಭವ್ಯತೆಯ ಮುಂದೆ ಕಿರುಹಣತೆ ಹಚ್ಚುನಿ. ನೆನೆದವರಿಗೆ ತಲೆಬಾಗು ಮುದ್ದು ರಾಮ. ಮತ್ತೇನು ಮಾಡಬೇಕಾಗಿಲ್ಲ, ನೆನೆದವರನ್ನು ಮೇಲೆ ಮೇಲೆ ನೆನೆಸ್ಕೋತಾ ಇರಬೇಕು. ಆ ನೆನಪಿಗೆ ನಮ್ಮ ಶ್ರದ್ಧೆಯ ಪ್ರೀತಿಯ ಕಿರುಹಣತೆಗಳನ್ನು ಹಚ್ತಾ ಇದ್ದರೆ ಅವ್ರು ಹೇಳಿದ ಹಾಗೆ ಮಂದಿ ಎಷ್ಟು ಬದಲಾದರೂ ಗೊತ್ತಿಲ್ಲ, ನಾ ಬದಲಾದೆ ಅಂದಂಗೆ ಅವ್ರ ಮಾತುಗಳನ್ನು ಮೆಲುಕು ಹಾಕಿದಷ್ಟು ನಮ್ಮ ಜೀವನ ಸ್ವಚ್ಛ ಆದೀತು ಅನ್ನೋ ನಂಬಿಕೆ. ನಮಸ್ಕಾರ.